रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। ओं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಇವಾಗ ದ್ರುಪದನನ್ನು ಸೆರೆ ಹಿಡಿದು ತರಬೇಕು, ಇದೇ ನನಗೆ ಗುರುದಕ್ಷಿಣೆ ಅಂತ ಗುರುಗಳು ಹೇಳಿದ್ದಾರೆ, ದ್ರೋಣಾಚಾರ್ಯರು. ಆ ಪ್ರಕಾರ ಕೌರವರು ಬಹಳ ಅಂತೇಳಿದರೆ ಜಾಸ್ತಿನೇ ಸ್ವಲ್ಪ ಉತ್ಸಾಹ, ದುರುತ್ಸಾಹ ಅಂತೇಳಿದರೆ ಓವರ್ ಕಾನ್ಫಿಡೆನ್ಸ್, ಕರ್ಣನನ್ನು ಕಟ್ಟಿಕೊಂಡು ಹೋಗಿಬಿಟ್ಟಿದ್ದಾರೆ ಭೀಮಾರ್ಜುನರನ್ನು ಬಿಟ್ಟು. ಅರೆ ನೀವು ಯಾವ ಲೆಕ್ಕ ಅಂತ ಹೇಳಿಬಿಟ್ಟು ಸೊ ಹೋದರು, ಪೆಟ್ಟು ತಿಂದು ಬಂದರು. ಸೊ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯಾಕೆ ಪೆಟ್ಟು ತಿಂದು ಬಂದರು ಅಂತ ಹೇಳಿದರೆ, ಕರ್ಣ ಹೋಗಿದ್ದಾನೆ ಹೌದು, ಆದರೆ ಕರ್ಣ ಸೂರ್ಯನ ಅವತಾರ, ಆ ಸೂರ್ಯಂದೇ ಅಲ್ಲಿ ವರ ಇದೆ. ಆದ್ದರಿಂದ ಒಂದು ಯೋಜನೆ ಪರ್ಯಂತ ಯಾರೂ ನಿನ್ನನ್ನು ಸೋಲಿಸುವ ಹಾಗಿಲ್ಲ ಅಂತ ತಿಳ್ಕೊಂಡು, ಆದ್ದರಿಂದ ಏನೂ ಮಾಡಲಿಕ್ಕೆ ಆಗಲಿಲ್ಲ, ಪೆಟ್ಟು ತಿಂದು ವಾಪಸ್ ಬಂದರು. ಅದಲ್ಲದೆ 3 ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ದ್ರುಪದ ಬಂದ. ಇವರು ಏನು ಆವೃತನಾಗಿ ಮಾಡಿಬಿಟ್ಟಿದ್ದಾನೆ, ಇವ್ರನ್ನೆಲ್ಲ ಸುತ್ತುವರೆದು ಬಿಟ್ಟಿದ್ದಾರೆ ಸೈನ್ಯ. ಇವರು ಕಂಗಾಲಾಗಿ ಆಮೇಲೆ ಅಲ್ಲಿ ಹೆಂಗಸರು ಮಕ್ಕಳು ಎಲ್ಲ ಅವರಿಗೆ ಹೊಡೆದದ್ದು ಸರಿ ಪೀಡಿಸಿಬಿಟ್ರು ಅಂತ ಹೇಳ್ಕೊಂಡು ಹೇಳ್ತಾರೆ. ಸೊ ಅಲ್ಲಿಂದ ಇವರು ಯಾವಾಗ ಓಡಿಕೊಂಡು ಬಂದರೋ, ಭೀಮ ಅರ್ಜುನ ಅಂತ ಹೇಳ್ಕೊಂಡು ಓಡಿಕೊಂಡು ಬಂದರು. ಭೀಮ ಕೂಡಲೇ ರಥ ಹಿಡ್ಕೊಂಡು ಹೊರಟಾಯಿತು. ಅರ್ಜುನ ಅವನನ್ನು ಹಿಂಬಾಲಿಸಿದ. ಅವನ ಹಿಂದೆ ಯಾರು ಅಶ್ವಿನಿ ದೇವತೆಗಳು ಅಂತೇಳಿದರೆ ನಕುಲ ಸಹದೇವರು, ಯಮಳರು, ಅವರೂ ಹೋದರು. ಆಮೇಲೆ ಧರ್ಮರಾಜ ಮಾತ್ರ ಅವನಿಗೆ ಏನು ಕೆಲಸ ಅಂತ ಹೇಳಿದರೆ ಧರ್ಮವನ್ನು ತಿಳ್ಕೊಂಡು ಉಪದೇಶ ಮಾಡುವಂಥದ್ದು, ಎಲ್ಲರೂ ಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡುವಂಥದ್ದು ಅವನ ಕೆಲಸ. ಆದ್ದರಿಂದ ನೀವೆಲ್ಲ ಹೋಗಿ ಕೆಲಸ ಮಾಡಿಕೊಂಡು ಬನ್ನಿ ಅಂತ ದ್ರೋಣಾಚಾರ್ಯರ ಜೊತೆಗೆ ಅವನು ನಿಂತ, ಧರ್ಮರಾಜ ನಿಂತ. ಅಲ್ಲಿವರೆಗಾಗಿದೆ. ಸೊ ಅಲ್ಲಿಂದ ಮುಂದಿನ ಶ್ಲೋಕವೇಲರೆ ಅಲ್ಲಿಂದ ಮುಂದಕ್ಕೆ ಸುಮಾರು ಇನ್ನೇನಾಗಿದೆ ಏನಂತ ಹೇಳಿದರೆ, ಇಲ್ಲಿಗ ಭೀಮಸೇನ ಹೋಗಿ ಅಲ್ಲಿ ಭೀಮಸೇನನ್ನು ನೋಡಿ ಆ ಹೆಂಗಸರು ಮಕ್ಕಳೆಲ್ಲ ಓಡಿದ್ದಾರೆ. ಓಡಿ ನಂತರ ಏನಾಯಿತು, ದ್ರುಪದ ಬಂದ. ದ್ರುಪದನ ರಥ ಆಮೇಲಿಂದ 2 ಚಕ್ರಗಳಿಗೆ ದ್ರುಪದನ ರಥದ ಆ ಕಡೆ ಈ ಕಡೆಯಿಂದ ಯುಧಾಮನ್ಯು ಮತ್ತು ಉತ್ತಮೋಜ ಅವರಿಬ್ಬರು ಮಕ್ಕಳು. ಸೊ ಈ ರೀತಿ ಏನು ತಿಳ್ಕೊಬೋದು ನಾವು ಅಂತ ಹೇಳಿದರೆ, ದ್ರುಪದನ ರಥ, ಸೊ ಒಂದು ಚಕ್ರದ ಕಡೆಗೆ ಯುಧಾಮನ್ಯುವಿನ ರಥ, ಇನ್ನೊಂದು ಚಕ್ರ ಇರುವಲ್ಲಿಗೆ ಯಾರ್ದು ಉತ್ತಮೋಜನ ರಥ, ಈ ರೀತಿ ಬಂದಿದ್ದಾರೆ ಅಂತ ತಿಳ್ಕೊಬೋದು. ಅಲ್ಲಿಗೆ 73ನೇ ಶ್ಲೋಕ ಆಗಿದೆ. ಸೊ ನೆಕ್ಸ್ಟ್ ಶ್ಲೋಕವೇಲರೆ ವಸುಪರಾವಸು ಸುತೌ ತಸ್ಯ ಮಹಾವೀರ್ಯೌ ಸತ್ಯಜಿತ್ ಪೃಷ್ಠತೋಭವತ್. 74ನೇ ಶ್ಲೋಕ. ವಿಶ್ವಾವಸೋ ಪರಾವಸೋ ಎನ್ನುವ ಗಂಧರ್ವರು, ಧಾತ್ರ ಆರ್ಯಮ ಎನ್ನುವ ಆದಿತ್ಯರ ಆವೇಶದಿಂದ ಕೂಡಿದವರು ಹಾಗೂ ಮಹಾಪರಾಕ್ರಮಶಾಲಿಗಳು. ಅವರು ಆ ದ್ರುಪದ ರಾಜನಿಗೆ 2 ಮಕ್ಕಳಾಗಿರುತ್ತಿದ್ದರು. ಇದರಲ್ಲಿ ಸತ್ಯಜಿತ್ ಎನ್ನುವವನು ರಥದ ಹಿಂದೆ ಇದ್ದನು. ಧಾತ್ರರ್ಯಮಾವೇಶಯುತೌ ವಿಶ್ವಾವಸು ಪರಾವಸು ಸುತೌ ತಸ್ಯ ಮಹಾವೀರ್ಯೌ ಸತ್ಯಜಿತ್ ಪೃಷ್ಠತೋಭವತ್. ಈಗ ಆ ಕಡೆಯಿಂದ ಈ ಕಡೆಯಿಂದ 2 ಚಕ್ರಗಳಲ್ಲಿ ಯುಧಾಮನ್ಯು ಮತ್ತು ಉತ್ತಮೋಜ ಅವರಿದ್ದರು ಅಂತ ಹೇಳ್ತಾರೆ. ಯಾರು ಈ ಯುಧಾಮನ್ಯು ಮತ್ತು ಉತ್ತಮೋಜ, ಅವರ ಹೆಸರು ಹೇಳಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಅವರು ಸಾಮಾನ್ಯದವರಲ್ಲ ಅಂತ. ಏನಂತ ಹೇಳಿದ್ರೆ, ಅವರು ಧಾತೃ ಅರಿಯಮ ಅನ್ನುವಂಥದ್ದು ಅಂತ ಹೇಳಿದ್ರೆ, ದ್ವಾದಶಾದಿತ್ಯರಲ್ಲಿ ಇವರ ಹೆಸರು ಬರ್ತದೆ. ದ್ವಾದಶಾದಿತ್ಯರಂದರೆ 12 ಜನ ಸೂರ್ಯರು ಅಂತ ಅದರಲ್ಲಿ ಬರ್ತದೆ. ಧಾತೃ ಬರ್ತದೆ, ಅರಿಯಮ ಬರ್ತದೆ. ಸೊ ಇವರು ಧಾತೃ ಅರಿಯಮ, ಆ ದ್ವಾದಶಾದಿತ್ಯರಲ್ಲಿ ಈ ಧಾತೃ ಮತ್ತು ಅರಿಯಮ ಅಂತ ಹೇಳುವಂಥ 2 ಸೂರ್ಯರ
ಆವೇಶಯುತೌ, ಆವೇಶವನ್ನು ಹೊಂದಿದವರಾಗಿದ್ದರು. ಇವರು ಸರಿ, ಇದು ಆವೇಶ ಆಯಿತು. ಇವರು ಯಾರು ಅಂತ ಹೇಳಿದರೆ ಹಿಂದೆ ಯಾರಾಗಿದ್ದರು? ವಿಶ್ವಾವಸು ಪರಾವಸು ಅಂತೇಳಿದರೆ, ವಿಶ್ವಾವಸು ಪರಾವಸು ಅಂತ ಹೇಳುವ ಇಬ್ಬರು ಗಂಧರ್ವರಿವರು. ಆ ಗಂಧರ್ವರು ಈಗ ಯುಧಾಮನ್ಯು ಮತ್ತು ಉತ್ತಮೌಜಾಗಿ ಹುಟ್ಟಿದ್ದಾರೆ, ಮಹಾರಥಿಕರಾಗಿ ಹುಟ್ಟಿದ್ದಾರೆ. ಭಗವದ್ಗೀತೆಗಳು ಹೇಳ್ತದೆ ಮಹಾರಥಿಕರ ಪಟ್ಟಿಯಲ್ಲಿ ಇವರ ಇಬ್ಬರ ಹೆಸರು ಕೂಡ ಇದೆ ಅಂತ. ಸೊ ಈ ವಿಶ್ವಾವಸು ಪರಾವಸು ಅನ್ನುವಂತಹ ಇಬ್ಬರು ಗಂಧರ್ವರು ಈಗ ಹುಟ್ಟಿದ್ದಾರೆ. ಅವರ ಹೆಸರು ಈಗ ಯುಧಾಮನ್ಯು ಮತ್ತು ಉತ್ತಮೌಜ. ಇವರಿಗೆ ಗಂಧರ್ವರು ಈಗ ಮನುಷ್ಯರಾಗಿ ಹುಟ್ಟಿದ್ದಾರೆ ಅಂತ ಅಷ್ಟೇ ಅಲ್ಲ, ಅವರಲ್ಲಿ ದ್ವಾದಶಾದಿತ್ಯರಲ್ಲಿ ಧಾತೃ ಮತ್ತು ಅರಿಯಮ ಅನ್ನುವಂತಹ ಇಬ್ಬರು ಸೂರ್ಯರ ಆವೇಶ ಕೂಡ ಇದೆ. ಹಾಗಾದರೆ ಬಹಳ ಇವರೇನು ಕಡಿಮೆ ಅವರಲ್ಲ ಅಂತ. ಸುತೌ ತಸ್ಯ ಮಹಾವೀರ್ಯೌ, ಸುತೌ ತಸ್ಯ ಅಂದರೆ ತಸ್ಯ ಸುತೌ, ಯಾರ್ದು? ದ್ರುಪದನ ಮಕ್ಕಳು. ಸುತೌ ಅಂತ ಕೊಟ್ಟರು ಇಬ್ಬರು, ಯುಧಾಮನ್ಯು ಮತ್ತು ಉತ್ತಮೌಜ. ಸುತೌ ತಸ್ಯ ಮಹಾವೀರ್ಯೌ, ಮಹಾವೀರರು, ಅತಿರಥ ಮಹಾರಥರು ಇವರು. ಇವ್ರ ಬಗ್ಗೆ ಹೇಳಿ ಆಯಿತು. ಇನ್ನು ದ್ರುಪದನೊಟ್ಟಿಗೆ ಇನ್ಯಾರು ಬಂದಿದ್ದಾರೆ ಅಂತ ಅದನ್ನು ಹೇಳ್ತಾರೆ. ಸತ್ಯಜಿತ್ ಪೃಷ್ಠತೋ ಅಭವತ್, ಇನ್ನೊಬ್ಬ ಮಗ ಸತ್ಯಜಿತ್ ಅಂತ ಅವನು ಹಿಂದಿಂದ ಬಂದಿದ್ದಾನೆ. ಸತ್ಯಜಿತ್ ಪೃಷ್ಠತಃ, ಪೃಷ್ಠತಃ ಅಂದರೆ ಹಿಂದಿಂದ, ಅಗ್ರತಃ ಅಂದರೆ ಮುಂದಿಂದ, ಪಾರ್ಶ್ವತಃ ಅಂತೇಳಿದ್ರೆ ಆ ಕಡೆಯಿಂದ ಈ ಕಡೆಯಿಂದ. ಚಕ್ರತೋ ಅಂತ ಚಕ್ರಯೋಹೋ ಅಂತ ಹೇಳಿದರು ಆವಾಗ. ಚಕ್ರ ರಕ್ಷೌ, ಚಕ್ರವನ್ನು ರಕ್ಷಣೆ ಮಾಡೋದು ಅಂತ ಹೇಳಿದ್ರೆ ಆ ಪಾರ್ಶ್ವ ಮತ್ತು ಈ ಪಾರ್ಶ್ವ ಅಂತ ಅರ್ಥ. ಚಕ್ರ ರಕ್ಷೌ ಚಕ್ರಯೋಹೋ, ಚಕ್ರಯೋಹ ಅಂದರೆ ಚಕ್ರಗಳಲ್ಲಿ ಯಾರಿದ್ರು. ಚಕ್ರ ಅಂತ ಹೇಳಿದ್ರೆ ಒಂದು ಚಕ್ರ ಈ ಕಡೆ ಇರ್ತದೆ, ಒಂದು ಚಕ್ರ ಈ ಕಡೆ ಇರ್ತದೆ ಅಂತ ಹೇಳಿದ್ರೆ ಎರಡು ಪಾರ್ಶ್ವದಲ್ಲಿ ಉತ್ತಮೌಜ ಮತ್ತು ಯುಧಾಮನ್ಯು, ಅವರು ಯುಧಾಮನ್ಯು ಮತ್ತು ಉತ್ತಮೌಜ ಇದ್ದಾರೆ. ಹಿಂದಿಂದ ಯಾರಿದ್ರು? ಸತ್ಯಜಿತ್ ಇದ್ದ. ಈ ಸತ್ಯಜಿತ್ ಯಾರು ಅಂತ ಹೇಳಿದರೆ ವೈಲರೆ, ಸಮಿತ್ರಾಂಶಯುತೋ ವೀರಃ, ಸಮಿತ್ರಾಂಶಯುತೋ ವೀರಶ್ಚಿತ್ರಸೇನೋ ಮಹಾರಥಃ, ಅಗ್ರತಸ್ತು ಶಿಖಂಡ್ಯಾಗಾತ್ ರಥೋದಾರ ಶರಾನ್ ಕ್ಷಿಪನ್. 75ನೇ ಶ್ಲೋಕ. ಸತ್ಯಜಿತ್ ಎನ್ನುವನು ಆರಬ್ಧಾಂತಗಾಮಿಯು, ಅಂದರೆ ಮೊದಲು ಚಿತ್ರಸೇನಕ್ಕೆ ಗಂಧರ್ವನು, ಮಹಾಪರಾಕ್ರಮಶಾಲಿಯು, ಮಿತ್ರಾಖ್ಯ ಆದಿತ್ಯನ ಅಂಶದಿಂದ ಕೂಡಿದವನು, ಉತ್ಕೃಷ್ಟವಾದ ರಥವುಳ್ಳ ಶಿಖಂಡಿಯು ಬಾಣಗಳನ್ನು ಬಿಡುತ್ತಾ ಮುಂಭಾಗದಲ್ಲಿ ಹೋದನು. ಸಮಿತ್ರಾಂಶಯುತೋ ವೀರಃ ಚಿತ್ರಸೇನಃ ಮಹಾರಥಃ, ಅಗ್ರತಸ್ತು ಶಿಖಂಡ್ಯಾಗಾತ್, ಶಿಖಂಡಿ ಆಗಾತ್, ಅಗ್ರತಸ್ತು ಶಿಖಂಡಿ ಆಗಾತ್, ರಥ ಉದಾರಃ ಶರಾನ್ ಕ್ಷಿಪನ್. ಈ ಸತ್ಯಜಿತ್ ಇವನು ಹಿಂದಿಂದ ಇದ್ದ, ಇವನ ರಥ ಹಿಂದೆ ಇತ್ತು. ಇವನು ಯಾರು ಅಂತ ಕೇಳಿದರೆ ಮಿತ್ರಾಂಶಯುತು, ಈ ದ್ವಾದಶಾದಿತ್ಯರಲ್ಲಿ ಇನ್ನೊಬ್ಬ ಮಿತ್ರ ಅಂತ ಇದ್ದಾನೆ. ಮಿತ್ರ ಅಂದರೆ ಪೂರ್ವ ಭಾಗಕ್ಕೆ ಒಡೆಯ ಅವನು, ಮಿತ್ರ. ಪಶ್ಚಿಮ ಭಾಗಕ್ಕೆ ವರುಣ ಇದ್ದಂಗೆ ಪೂರ್ವ ಭಾಗಕ್ಕೆ ಮಿತ್ರ. ಮಿತ್ರಾಂಶಯುತು, ಮಿತ್ರ ಅನ್ನುವಂತಹ ಆದಿತ್ಯ, ಅವನ ಅಂಶವನ್ನು ಹೊಂದಿದವನು. ಇವನು ಯಾರು ಅಂದರೆ ಇದು ಅಂಶ ಆಯಿತು. ಅಂದರೆ ಈ ಮೂರು ಮಕ್ಕಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ದ್ವಾದಶಾದಿತ್ಯರ ಅಂಶ ಇದೆ, ಆವೇಶ ಇದೆ. ಅಂಶ ಆವೇಶ ಎರಡು ಒಂದೇ ಅಂತ ಇಟ್ಕೊಳ್ಳಿ. ಇವನು ಯಾರು ಅಂತೇಳಿದರೆ ವೀರಃ ಚಿತ್ರಸೇನ ಮಹಾರಥಃ. ಚಿತ್ರಸೇನ ಅಂತ ಹೇಳಿದರು. ಚಿತ್ರಸೇನ ಅಂತೇಳುವ ಗಂಧರ್ವನೇ ಈಗ ಏನಾಗಿ ಹುಟ್ಟಿದ್ದಾನೆ? ಸತ್ಯಜಿತಾಗಿ ಹುಟ್ಟಿದ್ದಾನೆ. ಅವನಲ್ಲಿ ಮಿತ್ರ ಅನ್ನುವಂತಹ ದ್ವಾದಶಾದಿತ್ಯರಲ್ಲಿ ಒಬ್ಬನಾದ ಮಿತ್ರನ ಆವೇಶ ಇದೆ, ಅಂಶ ಇದೆ ಅಥವಾ ಆವೇಶ ಇದೆ. ಇವನ ಬಗ್ಗೆ ಹೇಳ್ತಾರೆ ಮಹಾರಥಃ. ಇವನು ಏನು ಕಡಿಮೆ ಇಲ್ಲ, ಮಹಾರಥಿಕರಲ್ಲಿ ಇವನು. ಭಗವದ್ಗೀತೆಯಲ್ಲಿ ಹೇಳುವಂಥ ಲಿಸ್ಟ್ನಲ್ಲಿ ಇವನ ಹೆಸರು ಇಲ್ಲದಿದ್ದರೂ ಇವನು ಮಹಾರಥಃ ವೀರಃ. ವೀರಃ ಅಂತ ಹೇಳಿದರು. ವೀರ ಅಂತ ಹೇಳೋದಕ್ಕೆ ಏನು ಡೆಫಿನೇಷನ್ ಅಂತ ಹೇಳಿದರೆ, ಯಾವುದೇ ಒಂದು ಕೆಲಸವನ್ನು ಶುರು ಮಾಡಿದರೆ ಅದನ್ನು ಲಾಸ್ಟ್ವರೆಗೆ ತಗೊಂಡೋಗುವಂತಹ ಸಾಮರ್ಥ್ಯ ಇರುವವರು. ಎಷ್ಟೋ ಕೆಲಸ ಎಲ್ಲ ಶುರು ಮಾಡ್ತಾರೆ,
ಎಲ್ಲಿ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಬಂತು ಅಂತೇಳಿ ಅಲ್ಲೇ ಕೈ ಬಿಡುವವರು ತುಂಬ ಜನ ಇದ್ದಾರೆ. ಅಂತೇಳಿದರೆ ಯಾವುದಕ್ಕೂ ಉಪಯೋಗ ಇಲ್ಲದವರು. ಸೊ ಇದು ಹಾಗೆ ಅಲ್ಲ. ವೀರಹ ಅಂತೇಳಿದ್ರೆ ಇವರು ಒಂದು ಕೆಲಸಕ್ಕೆ ಕೈ ಹಾಕಿದರೆ ಮಧ್ಯದಲ್ಲಿ ಬಿಡುವವರಲ್ಲ. ಅದನ್ನು ಒಂದು ತಾರ್ಕಿಕ ಅಂತ್ಯವನ್ನು ಕಂಡೇ ಬಿಡುವವರು. ಇದು ಯಾವುದಕ್ಕೆ ಉದ್ದೇಶ ಏನಿತ್ತು ಆ ಉದ್ದೇಶ ಆಗಬೇಕು. ಸೊ ಉದ್ದೇಶ ನೆರವೇರಬೇಕು ಅಂಥದ್ದು. ಸೊ ವೀರಃ ಚಿತ್ರಸೇನಃ ಮಹಾರಥಃ ಅಗ್ರತಸ್ತು ಶಿಖಂಡಿ ಆಗಾತ್. ಹಾಗಾದರೆ 2 ಚಕ್ರಗಳಲ್ಲಿ ಇಬ್ಬರಾಯಿತು, ಯುಧಾಮನ್ಯು ಮತ್ತು ಉತ್ತಮೋಜ. ಹಿಂದಿಂದ ಇವನು ಯಾರು, ಸತ್ಯಜಿತ್, ಅವನು ಕಡಿಮೆ ಅವನಲ್ಲ, ಮಹಾರಥ ವೀರ. ಅವನು ಚಿತ್ರಸೇನ ಅಥವಾ ಗಂಧರ್ವನು, ಅವನು ಮಿತ್ರ ಅನ್ನುವಂಥ ಸೂರ್ಯನ ಅಂಶವನ್ನು ಹೊಂದಿರುವವನು. ಆಯಿತು, ಎಲ್ಲ ದೊಡ್ಡವರೇ. ಆಮೇಲಿಂದ ಅಗ್ರತಸ್ತು, ಮುಂದಿಂದ ಯಾರಿದ್ದರು, ಅಗ್ರತಃ ತು ಅಂತೇಳಿದ್ರೆ ತೂ ಅಂತೇಳಿದರು. ಯಾಕೆ ತೂ ಅಂತೇಳಿದರು? ಮುಂದಿಂದ ಯಾರಿದ್ದ, ಶಿಖಂಡಿ ಅಂತೇಳಿದ್ರೆ ಎಲ್ಲ ನಾವು ಯಾರು ವಿಶುದ್ಧಿ ಮಾತಾಡ್ತೇವೆ, ಎಲ್ಲ ಯುದ್ಧ ರಂಗದಲ್ಲೆಲ್ಲ ಹೆಂಗಸರು ಬರುವುದಿಲ್ಲ. ಇವನು ಶಿಖಂಡಿ ಅಂತೇಳಿದರೆ ಒಂಚೂರು ಇವನು ಗಂಡಸೋ ಹೆಂಗಸೋ ಅಂತ ಗೊತ್ತಿಲ್ಲ ಅಂತ ಆ ಥರ. ಸೊ ಅಗ್ರತಸ್ತು ಶಿಖಂಡಿ ಆಗಾತ್ ಅಂತೇಳಿದರೆ ಮುಂದಿಂದ ಶಿಖಂಡಿ. ಇವನ ಕಥೆಯೆಲ್ಲ ನಾವೆಲ್ಲ ಓದಿ ಆಗಿದೆ. ಸೊ ಮುಂದಿಂದ ಶಿಖಂಡಿ ಬಂದ. ಇವನು ಮಹಾರಥನೇ, ಇವನು ಏನು ಕಡಿಮೆ ಇಲ್ಲ, ಶಿಖಂಡಿ ಮಹಾರಥನೇ. ಇವರು ಭೀಷ್ಮಾಚಾರ್ಯರು ಮಾತ್ರ ನಾನು ಹೆಂಗಸರ ಎದುರುಗಡೆ ಯುದ್ಧ ಮಾಡೋದಿಲ್ಲ ಅಂತ ಶಿಖಂಡಿ ಬಂದ ಅಂತ ಹೇಳಿದ ಕೂಡಲೇ ಇವನು ಗಂಡಸ ಹೆಂಗಸ ಅಂತ ಗೊತ್ತಿಲ್ಲ, ಇವ್ರನ್ನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಏನು ಮಾಡಿಬಿಟ್ರು, ಅವರು ಬಿಲ್ಲು ಬಾಣ ಕೆಳಗಿಟ್ಬಿಟ್ರು ಭೀಷ್ಮಾಚಾರ್ಯ. ಸೊ ಅದು ಕತೆ ಬೇರೆ. ಸೊ ಅಗ್ರತಸ್ತು ಶಿಖಂಡಿ ಆಗಾತ್, ಮುಂದಿಂದ ಶಿಖಂಡಿ ಅನ್ನುವಂಥ ಮಹಾರಥ ಬಂದಿದ್ದಾನೆ. ರಥೋ ಉದಾರಃ, ಏನು ಶಿಖಂಡಿ ಬರ್ತಾನೆ, ಏನು ರಥ ಇವೊಂದು ಉದಾರ ರಥ ಅಂತೇಳಿದ್ರೆ ಬಹಳ ಶ್ರೇಷ್ಠವಾದ ರಥದಲ್ಲಿ ಆರೂಢನಾಗಿ ಬರ್ತಾ ಇದ್ದಾನೆ ಶಿಖಂಡಿ. ಅದು ಬರುವಾಗ ಹೇಗೆ ಬರ್ತಾನೆ ಅಂತೇಳಿದರೆ ಶರಾನ್ ಕ್ಷಿಪನ್. ಅರೆ ಬರ್ತಾ ಪುರ್ಸೋತೆ ಇಲ್ಲ, ಯಾಕಂದರೆ ಯುದ್ಧರಂಗಕ್ಕೆ ಬರೋದಲ್ವ. ಅರೆ ಬಾಣಗಳ ಮಳೆ ಸುರಿಸುತ್ತಲೇ ಬಂದಿದ್ದಾನೆ. ಶರಾನ್ ಬಾಣಗಳನ್ನು, ಕ್ಷಿಪನ್ ಅಂದರೆ ಕಲ್ಲು ಬಿಸಾಡೋದು ಅಂತ. ಸೊ ಬಾಣಗಳನ್ನು ಎಸೆಯುತ್ತಾ ಬರ್ತಾನೆ ಅಂತೇಳಿದ್ರೆ ಬಾಣಗಳ ವರ್ಷ, ಮಳೆ ಸುರಿಸುತ್ತಾ ಬರ್ತಾ ಇದ್ದಾನೆ. ಈ 2 ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದರೆ 2 ಶ್ಲೋಕಗಳು. ಆ ಇಬ್ಬರು ಫಸ್ಟಿಗೆ ಯಾರ್ದದು, ಉತ್ತಮೋಜ ಮತ್ತು ಯುಧಾಮನ್ಯು. ಆ ಯುಧಾಮನ್ಯು ಮತ್ತು ಉತ್ತಮೋಜ ಇಬ್ಬರು ಅವರು ವಿಶ್ವಾವಸು ಮತ್ತು ಪರಾವಸು ಎಂಬ ಗಂಧರ್ವರ ಅವತಾರ. ಧಾತೃ ಮತ್ತು ಅರ್ಯಮ ಎಂಬ ಆದಿತ್ಯರ ಆವೇಶದಿಂದ ಕೂಡಿದವರು. ಧಾತೃ ಅರ್ಯಮ ಆವೇಶದಿಂದ ಕೂಡಿದವರು ಯುತವು. ವಿಶ್ವಾವಸು ಮತ್ತು ಪರಾವಸು ಅನ್ನುವಂಥ ಗಂಧರ್ವರೇ ಮನುಷ್ಯಾವತಾರದಲ್ಲಿ ಹುಟ್ಟಿದ್ದಾರೆ, ಯುಧಾಮನ್ಯು ಮತ್ತು ಉತ್ತಮೋಜಾಗಿ. ಆಯ್ತಲ್ಲ. ಆಮೇಲಿಂದ ಇವರು ದೃಪದನ ಪುತ್ರರು. ತಸ್ಯ ಸುತೌ ಮಹಾವೀರವು ಅಂತೇಳಿದ್ರೆ ವೀರವು ಮಾತ್ರ ಅಲ್ಲ, ಮಹಾವೀರರು ಇವರು, ಮಹಾಪರಾಕ್ರಮಿಗಳು. ಇವರ ಹಿಂದೆ ಸತ್ಯಜಿತ್ ಇದ್ದ. ಸರಿ, ಈ ಸತ್ಯಜಿತ್ ಅಂದರೆ ಯಾರು? ಸತ್ಯಜಿತ್ ಮಿತ್ರನೆಂಬ ಆದಿತ್ಯನ ಅಂಶದಿಂದ ಆವೇಶದಿಂದ ಇರುವವನು. ಆಯ್ತಲ್ಲ. ಇವನು ಯಾರಂದರೆ ಚಿತ್ರಸೇನ ಮಹಾರಥಃ ವೀರಃ. ಚಿತ್ರಸೇನ ಅಂತ ಗಂಧರ್ವ ಈಗ ಸತ್ಯಜಿತಾಗಿ ಹುಟ್ಟಿದ್ದಾನೆ. ಇವನು ಏನು ಕಡಿಮೆ ಇಲ್ಲ, ವೀರಃ ಮಹಾರಥಃ. ಇವನು ವೀರ, ಯಾವುದೇ ಕೆಲಸ ಶುರು ಮಾಡಿದ್ದನ್ನು ಅವನು ಕೊನೆಗಾಣಿಸಿಯೇ ಬಿಡುವವನು. ಮಹಾರಥ ಅಂತೇಳಿದರೆ 10,000 ಸೈನಿಕರು ಏಕಕಾಲಕ್ಕೆ ಬಂದರೂ ಕೂಡ ಅವರನ್ನು ಹಿಮ್ಮೆಟ್ಟಿಸುವಂಥ ಸಾಮರ್ಥ್ಯ ಇರುವಂಥ ಅವನಿಗೆ ಮಹಾರಥ ಅಂತ ಹೇಳೋದು ಅಂತ. ಆಯ್ತಲ್ಲ. ಸೊ ಅವರೆಲ್ಲರ ಮುಂಭಾಗದಲ್ಲಿ ಈಗ ದೃಪದನ 2 ಕಡೆ ಆಯಿತು, ಇಬ್ಬರು ಮಕ್ಕಳು ಹಿಂದಿಂದ ಆಯಿತು. ಮುಂದಿಂದ ಯಾರು ಬರ್ತಾ ಇದ್ದಾರೆ ಅಂತ ಕೇಳಿದರೆ ಅವನ ಮುಂಭಾಗದಲ್ಲಿ ಅಗ್ರತಃ ತು, ಇವನೊಬ್ಬ ಯಾರು? ಶಿಖಂಡಿ. ಇವನು ಶ್ರೇಷ್ಠ ರಥಿಕನಾಗಿದ್ದ, ಮುಂಭಾಗದಲ್ಲಿ ಬಂದವನು. ಏನು ಅವನು ಅಗ್ರತಸ್ತು ಶಿಖಂಡಿ ಆಗಾತ್. ಈ ಮಹಾರಥಃ ಅನ್ನುವಂಥದ್ದನ್ನು ಚಿತ್ರಸೇನನಿಗೆ ವೀರ ಮಾತ್ರ ತಗೊಂಡು ಮಹಾರಥನನ್ನು ಅಗ್ರತಸ್ತು ಶಿಖಂಡಿ ಅಂತ ಹಾಗೇನು ತಗೊಳ್ಬೋದು. ಸೊ ಮಹಾರಥನಾಗಿದ್ದ ಶಿಖಂಡಿ ಮುಂದಿಂದ ಬರ್ತಾ ಇದ್ದಾನೆ.
ಒಳ್ಳೆ ಶ್ರೇಷ್ಠವಾದ ರಥದಲ್ಲಿ ಬರ್ತಾ ಇದ್ದಾನೆ. ಉದಾರ ರಥಃ ಶಿಖಂಡಿ ಆಗಾತ್ ಅಂದರೆ ಬಂದ. ರಥ ಉದಾರಹ ಅಂತ ಹೇಳಿದ್ರೆ ಶ್ರೇಷ್ಠವಾದ ರಥದಲ್ಲಿ ಶರಾನ್ ಕ್ಷಿಪನ್ ಬಾಣಗಳನ್ನು ಬಿಡುತ್ತಲೇ ಬಂದಿದ್ದಾನೆ. ಯಾರು? ಈ ಶಿಖಂಡಿಯ. ಅಲ್ಲಿಗೆ ಏನಾಯಿತು? 3 ಜನರದ್ದು ಹೇಳಿ ಆಯಿತು. ಇನ್ನು ಯಾರೆಲ್ಲ ಬಂದಿದ್ದಾರೆ ದ್ರುಪದನ ಜೊತೆಗೆ ಅಂತ ನೋಡುವ ವೈಲರ್. ಜನಮೇಜಯಸ್ತಮನ್ವೇವ ಪೂರ್ವಂ ಚಿತ್ರರಥೋಪಯಃ ತ್ವಷ್ಟುರಾವೇಶ ಸಂಯುಕ್ತಃ ಸ ಶರಾನಭ್ಯವಶ್ಯತ. 76ನೇ ಶ್ಲೋಕ. ಜನಮೇಜಯ ಎನ್ನುವ ಮಗನು ಶಿಖಂಡಿಯನ್ನು ಅನುಸರಿಸಿ ಹೋಗುತ್ತಾನೆ. ಯಾವನು ಮೊದಲು ಚಿತ್ರರಥಾಢ್ಯ ಗಂಧರ್ವನೋ ಆತನು ತ್ವಷ್ಟನಾಮಕ ಆದಿತ್ಯನ ಆಯುಷ್ಯದಿಂದ ಕೂಡಿದವನು. ಆ ಜನಮೇಜಯನು ಕೂಡ ಬಾಣಗಳನ್ನು ಸೃಜಿಸುತ್ತಾನೆ. ಜನಮೇಜಯ ತಮನ್ವೇವ ಪೂರ್ವಂ ಚಿತ್ರರಥೋ ಹಿ ಯಃ ತ್ವಷ್ಟುಃ ಆವೇಶ ಸಂಯುಕ್ತಃ ಸ ಶರಾನ್ ಅಭ್ಯವರ್ಷತ. ಶರಾನಭ್ಯವರ್ಷತ. ನೋಡಿ, ಆ ನ ಅನ್ನುವಂಥದ್ದು ಶರಾನ್ ಅಂದರೆ ಬಾಣಗಳನ್ನು. ಶರಾನ್ ಅಭ್ಯವರ್ಷತ ಅಂತ ಹೇಳಿದರೆ, ವರ್ಷತ ಅಂದರೆ ಮಳೆ ಸುರಿಸಿದಾಗೆ ಸುರಿಸುವುದು. ಅಭ್ಯವರ್ಷತ ಅಂದರೆ ಎದುರಿಗೆ, ಅಭಿಮುಖ ಅಂತ ಹೇಳಿದ್ರೆ ಎದುರುಗಡೆ ಬರ್ತಾ ಇದ್ದಾನೆ. ಏನಂತ ಹೇಳಿದರೆ ಮುನ್ನುಗ್ಗಿಕೊಂಡು ಬರ್ತಾ ಇದ್ದಾನೆ ಅಂದರೆ ಬಾಣಗಳನ್ನು ಬಿಟ್ಟುಕೊಂಡೇ ಬರ್ತಾ ಇದ್ದಾನೆ, ಸುರಿಮಳೆ ಕೊಟ್ಟುಕೊಂಡು ಬರ್ತಾ ಇದ್ದಾನೆ. ಶರಾನ್ ಅಭ್ಯವರ್ಷತ. ಆ ನ್ಗೆ ಆ ಸೇರಿದರೆ ನ ಅಂತ ಆಗುತ್ತೆ. ಅಲ್ಲಿ ಸಂಧಿ ಯಾವುದಿಲ್ಲ. ಶರಾನ್ ಅಭ್ಯವರ್ಷತ. ನ್ಗೆ ಆ ಯಾವುದೇ ಒಂದು ಅಕ್ಷರದಲ್ಲಿ ಕ ಅಂತ ಇದ್ದರೆ ಅದರಲ್ಲಿ ಕ ಮತ್ತು ಆ ಅಂತ ಇರ್ತದೆ. ಸೊ ನಾವು ಕ ಅನ್ನು ಈ ಕಡೆ ತಂದರೆ ಇರಾಕ್, ಆಮೇಲೆ ಅಭಿಮನ್ಯು ಹಾಗೆ ಬರ್ತದೆ. ಕಗೆ ಆ ಸೇರಿದರೆ ಕ ಅಂತ ಆಗುತ್ತೆ, ಸಂಧಿ ಏನಿಲ್ಲ. ಸೊ ಜನಮೇಜಯ ತಮ್ ಅನ್ವೇವ. ಅಲ್ಲಿ ನೋಡಿ, ತಮ್ ಮ ಮತ್ತು ಆ ಸೇರಿದರೆ ಮಾ ಅಂತ ಆಗುತ್ತೆ. ತಮ್ ಅನ್ವೇವ. ಸೊ ಜನಮೇಜಯ, ಅಲ್ಲಿ ಜನಮೇಜಯ ಸಾ ಅಂತ ಇದೆ. ಸಾ ಅಂತ ಹೇಳಿದ್ರೆ ಏನು? ನಾವು ವಿಸರ್ಗ ಕೊಟ್ಟು ಕೂಡಲೇ ಜನಮೇಜಯ ಸಾ ಹೊರಟೋಗೋಯ್ತು. ಆ ವಿಸರ್ಗ ತೆಗೆದರೆ ಸಾ ಬಂದುಬಿಡ್ತದೆ. ಜನಮೇಜಯ ಸ್ತಮನ್ವೇವ. ನಮಗೆ ವಿಸರ್ಗ ಕೊಡುವ ಯಾರ ಕತೆ ಇದು? ಜನಮೇಜಯನ ಕತೆ. ಜನಮೇಜಯ ತಮ್ ಅಂದರೆ ಈಗ ನಾವು ಲಾಸ್ಟಿಗೆ ಮಾತಾಡ್ತಿದ್ದದ್ದು ಯಾರ್ದು ವಿಷಯ? ಶಿಖಂಡಿದ್ದು. ಸೊ ಶಿಖಂಡಿಯನ್ನು ತಮ್, ಜನಮೇಜಯ ಅನ್ನುವಂಥ ಇನ್ನೊಬ್ಬ ಮಗ ಇರಬೇಕು ದ್ರುಪದಂದು, ಅವನು ಅನ್ವೇವ ಅಂದರೆ ಏನರ್ಥ? ಅನು ಅಂದರೆ ಅನುಸರಿಸಿ. ಸೊ ಅನ್ವೇವ ಅಂದರೆ ಅನುಸರಿಸಿ ಬಂದಿದ್ದಾನೆ. ಶಿಖಂಡಿ ಬಾಣಗಳ ವರ್ಷ ಮಳೆ ಸುರಿಸ್ತಾ ಬಂದು ದ್ರುಪದನ ಎದುರುಗಡೆ ಇದ್ದಾನೆ. ದ್ರುಪದನ ಆ ಪಾರ್ಶ್ವದಲ್ಲಿ ಬಲಪಾರ್ಶ್ವದಲ್ಲಿ ಯುಧಾಮನ್ಯು ಇದ್ದಾನೆ, ಎಡಪಾರ್ಶ್ವದಲ್ಲಿ ಉತ್ತಮೌಜ ಇದ್ದಾನೆ, ಹಿಂದಿನಿಂದ ಅವನು ಸತ್ಯಜಿತ್ ಇದ್ದಾನೆ, ಮುಂದಿಂದ ಶಿಖಂಡಿ ಬಂದು ಯುದ್ಧ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಆ ಶಿಖಂಡಿಗೆ ರಕ್ಷಣೆ ಕೊಡ್ತಾ ಇನ್ನೊಬ್ಬ ಮಗ ಬಂದಿದ್ದಾನೆ ದ್ರುಪದಂದು, ಜನಮೇಜಯ ಅಂತ ಹೇಳುವವನು. ತಮ್ ಅನ್ವೇವ, ತಮ್ ಅಂತ ಹೇಳಿದರೆ ಆ ಶಿಖಂಡಿಯನ್ನು ಅನುಸರಿಸಿ ಬಂದಿದ್ದಾನೆ. ಹಾಗಾದರೆ ಅಗ್ರತಃ ಮುಂದೆ ಇಬ್ಬರಿಬ್ಬರಾಯಿತು, ಶಿಖಂಡಿ ಮತ್ತು ಜನಮೇಜಯ. ಈ ಜನಮೇಜಯ ಯಾರಪ್ಪ ಅಂದರೆ ಪೂರ್ವಂ ಚಿತ್ರರಥ, ಮೊದಲು ಚಿತ್ರರಥ ಅಂತ ಹೇಳುವಂಥ ಗಂಧರ್ವ. ಜನಮೇಜಯಂ ತಮ್ ಅನ್ವೇವ ಅನುಸರಿಸಿ ಬಂದ. ತಮ್ ಅಂದರೆ ಅವನನ್ನು ಅಂದರೆ ಯಾರು? ಲಾಸ್ಟಿಗೆ ಬಂದವ ಯಾರು? ಅಗ್ರತಃ ಬಂದದ್ದು ಶಿಖಂಡಿ. ಆ ಶಿಖಂಡಿಯನ್ನು ಅನುಸರಿಸಿ ಬಂದಿದ್ದಾನೆ. ಇವನು ಪೂರ್ವಂ ಚಿತ್ರರಥ ಅಂತ ಹೇಳುವ ಗಂಧರ್ವ. ಪೂರ್ವಂ ಅಂದರೆ ಮೊದಲು, ಅಂದರೆ ಹಿಂದೆ ಚಿತ್ರರಥ ಅನ್ನುವಂಥ ಗಂಧರ್ವನಾಗಿದ್ದ. ಈಗ ಅವನು ಜನಮೇಜಯನಾಗಿ ಹುಟ್ಟಿದ್ದಾನೆ ಮನುಷ್ಯಾವತಾರದಲ್ಲಿ. ಸೊ ಯಾರು ಪೂರ್ವಂ ಮೊದಲು ಚಿತ್ರರಥ ಅನ್ನುವಂಥ ಗಂಧರ್ವ ಆಗಿದ್ದ. ಇವನಿಗೆ ಆವೇಶ ಇಲ್ವಾ ಕೇಳಿದರೆ ಉಂಟು. ತ್ವಷ್ಟುಹು ಆವೇಶ ಸಂಯುಕ್ತ. ದ್ವಾದಶಾದಿತ್ಯರಲ್ಲಿ ಇನ್ನೊಬ್ಬ ಇದ್ದಾನೆ, ತ್ವಷ್ಟೃ ಅಂತ ಹೆಸರು ಅವನಿಗೆ. ಆ ತ್ವಷ್ಟೃ ಅಂತ ಹೇಳುವ
ದ್ವಾದಶಾದಿತ್ಯ ಆ ಸೂರ್ಯನ, ದ್ವಾದಶಾದಿತ್ಯರಂದರೆ 12 ಜನ ಸೂರ್ಯರು ಅಂತ. ಈ ಸೂರ್ಯ ತ್ವಷ್ಟೃ ಅಂತೇಳುವ ಸೂರ್ಯನ ಆವೇಶ ಸಂಯುಕ್ತ, ಆವೇಶದಿಂದ ಕೂಡಿದವನಾಗಿದ್ದಾನೆ. ಎಲ್ಲರೂ ಏನು ಕಡಿಮೆಯವರಲ್ಲ. ಸೊ ಆಯ್ತಲ್ಲ, ತ್ವಷ್ಟು ಆವೇಶ ಸಂಯುಕ್ತ ಸಶರಾನ್ ಅಭ್ಯವರ್ಷತ. ಇವನು ಕೂಡ ಅಷ್ಟೇ, ಏನು ಕಡಿಮೆ ಇಲ್ಲ. ಅವನು ಅಷ್ಟೇ, ಯಾರು ಶಿಖಂಡಿ ಬರುವಾಗ ಬಾಣಗಳ ಮಳೆ ಸುರಿಸುತ್ತಾ ಬಂದಿದ್ದಾನೆ. ಅವನ ಹಿಂದೆ ಇನ್ನೊಬ್ಬ ಮಗ ಬಂದಿದ್ದಾನೆ ಜಯಮೇಜಯ. ಇವನು ಹಾಗೆ ಶರಾನ್ ಅಭ್ಯವರ್ಷತ, ಬಾಣಗಳ ಮಳೆಯನ್ನು ಸುರಿಸುತ್ತಲೇ ಬರ್ತಾ ಇದ್ದಾನೆ. ಇವನು ಶಿಖಂಡಿಯ ಹಿಂದೆ ಇದ್ದಾನೆ. ಈಗ ಏನಂತೇಳಿದ್ರೆ, ದ್ರುಪದನನ್ನು ಸೆರೆ ಹಿಡಿಬೇಕು ಅಂತ ಬಂದಿದ್ದಾರೆ ಭೀಮಾರ್ಜುನರು, ನಕುಲ ಸಹದೇವರು. ಅರೆ ಈ ದ್ರುಪದ ಮಹಾರಾಜ, ಅವನೇನು ಕಡಿಮೆನ? ಅವನು ಯಾರ ಅವತಾರ, ಅವನು ಯಾರ ಆವೇಶ ಇದೆ ಎಲ್ಲ ಹೇಳಿದ್ದಾರೆ ಅವತ್ತು ಯಾರು ಮಧ್ವರು. ಅವನೇನು ಕಡಿಮೆ ಇಲ್ಲ ದ್ರುಪದ. ಸೊ ಅವನೇ ದೊಡ್ಡ ಸಂಗತಿ, ಮಹಾವೀರ ಅವನು. ಅವನ ಎಡಪಾರ್ಶ್ವದಲ್ಲಿ ಮಹಾವೀರ, ಬಲಪಾರ್ಶ್ವದಲ್ಲಿ ಮಹಾವೀರ, ಹಿಂದಿನಿಂದ ಮಹಾವೀರ, ಮುಂದಿಂದ ಇಬ್ಬರಿಬ್ಬರು ಮಹಾವೀರರು ದೇವರೇ. ಸೊ ಈ ರೀತಿ ಬಂದಿದ್ದಾರೆ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾರು ಶಿಖಂಡಿಯ ಹಿಂದೆ ಜನಮೇಜಯ ತಮ್ ಅನ್ವೇವ, ಶಿಖಂಡಿಯನ್ನು ಅನುಸರಿಸಿ ಬಂದ ಯಾರು ಚಿತ್ರರಥ. ಈ ಚಿತ್ರರಥ ಮೊದಲು ಯಾರು ಬಂದದ್ದು? ಇವನು ಜನಮೇಜಯ. ಈ ಜನಮೇಜಯನು ಹಿಂದೆ ಚಿತ್ರರಥ ಎನ್ನುವ ಗಂಧರ್ವನ ಅವತಾರವಾಗಿದ್ದ. ತ್ವಷ್ಟೃ ಎಂಬ ಆದಿತ್ಯನ ಆವೇಶ. 12 ಆದಿತ್ಯರಲ್ಲಿ ಒಬ್ಬ ಆದಿತ್ಯನ ಹೆಸರು ಮಿತ್ರ, ಒಬ್ಬ ಆದಿತ್ಯನ ಹೆಸರು ತ್ವಷ್ಟೃ, 2 ಆದಿತ್ಯರು ಧಾತೃ ಮತ್ತು ಅರಿಯಮ. ಹೀಗೆ ಈ 4 ಮಕ್ಕಳು 4 ಸೂರ್ಯರ ಆವೇಶದಿಂದ ಒಬ್ಬ ಮಾತ್ರ ಅದಕ್ಕೆ ಎಕ್ಸೆಪ್ಷನ್ನು, ಯಾರಂದರೆ ಶಿಖಂಡಿ. ಸೊ ಶಿಖಂಡಿ ಕೂಡ ಅವನ ಬಗ್ಗೆ ಹೇಳಿದ್ದಾರೆ. ಅವನು ಏನು ಕಡಿಮೆ ಇಲ್ಲ, ಅವನು ಮಹಾವೀರ, ಮಹಾರಥ ಅಂತ ಹೇಳಿದರು. ನೀವು ಶಿಖಂಡಿ ಅಂತ ಅಂತ ಹೇಳಿದ ಕೂಡಲೇ ನೀವೇನು ಅವ್ನು ಗಂಡಸೋ ಹೆಂಗಸೋ ಅಂತ ಗೊತ್ತಿಲ್ಲ, ಯುದ್ಧ ಮಾಡಲಿಕ್ಕೆ ಅವನು ಬಂದದ್ದು, ನಿಮಗೆ ಅದು ಬೇಡ ಅಂತ, ಆ ವಿಷಯ ಬೇಡ ನಿಮಗೆ. ನೀವು ಯುದ್ಧ ಮಾಡಲಿಕ್ಕೆ ಹೇಗೆ ಅಂತ ಕೇಳಿದರೆ ಮಹಾರಥಃ ಉದಾರ ಶ್ರೇಷ್ಠವಾದ ರಥದಲ್ಲಿ ಆರೂಢನಾಗಿ ಬಂದಿದ್ದಾನೆ. ಬಾಣಗಳ ಸುರಿಮಳೆಯನ್ನು ಸುರಿಸುತ್ತಾ ಬಂದಿದ್ದಾನೆ. ಅವನು ಮಹಾರಥಃ ಅಂತೇಳಿದರೆ ಸಾಮಾನ್ಯದವನಲ್ಲ ಅಂತ ಅದು ಅವನಿಗೆ ಹೇಳಿಬಿಟ್ರು. ಹೀಗೆ ಎಲ್ಲ ಅಂದರೆ ದ್ರುಪದನ ಸುತ್ತು ಇವರಿದ್ದಾರೆ. ಅಂದರೆ ಹೇಗೆ ಇವನನ್ನು ಸೆರೆ ಹಿಡಿಯುವುದು ಅನ್ನುವಂಥ ಪ್ರಶ್ನೆ. ಸೊ ನೆಕ್ಸ್ಟ್ ಶ್ಲೋಕ. ವಿರಥೌ ಕೃತ್ವಾ ವಿಚಾಪೌ ಚ ವಿಮರ್ಮಕೌ ಭೀಮೋ ಜಘಾನ ತಾಂ ಸೇನಾಂ ಸವಾಜಿರಥ ಕುಂಜರ. 77ನೇ ಶ್ಲೋಕ. ಭೀಮಸೇನನು ಆ ಶಿಖಂಡಿ ಜನಮೇಜಯರಿಬ್ಬರನ್ನು ರಥರಹಿತರನ್ನಾಗಿಯೂ ಧನಸ್ಸು ರಹಿತರನ್ನಾಗಿಯೂ ಕವಚ ರಹಿತರನ್ನಾಗಿಯೂ ಮಾಡುತ್ತಾನೆ. ಕುದುರೆಗಳು, ರಥಗಳು, ಆನೆಗಳು ಇವುಗಳಿಂದ ಕೂಡಿದ ಆ ಸೇನೆಯನ್ನು ಸಂಹರಿಸುತ್ತಾನೆ. ತೌ ಉಭೌ ವಿರಥೌ ಕೃತ್ವಾ ವಿಚಾಪೌ ಚ ವಿವರ್ಮಕೌ ಭೀಮೋ ಜಘಾನ ತಾಂ ಸೇನಾಂ ಸವಾಜಿ ರಥಕುಂಜರಾಂ. ತೌ ಉಭೌ ಅಂತೇಳಿದರೆ ಅವರಿಬ್ಬರನ್ನ ಅಂತೇಳಿದ್ರೆ ಏನು ಅಂದರೆ ಅರ್ಥ, ಎದುರುಗಡೆ ಯಾರಿದ್ದಾರೆ ಅವ್ರ ಹತ್ರ ಯುದ್ಧ ಮಾಡದೆ ಹಿಂದ್ಗಡೆ ಅವ್ರ ಹತ್ರ ಪಾರ್ಶ್ವದವ್ರ ಹತ್ರ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಸೊ ತಾವು ಉಭವು ಅಂತೇಳಿದರೆ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಎದುರುಗಡೆ ಇರುವಂಥ ಇಬ್ಬರು ಯಾರು ಅಂತೇಳಿದರೆ ಶಿಖಂಡಿ ಮತ್ತು ಜನಮೇಜಯ. ತಾವು ಉಭವು ಅವರಿಬ್ಬರನ್ನು ವಿರಥೌ ಕೃತ್ವ ಉದಾರ ರಥದಲ್ಲಿ ಬಂದಿದ್ದಾನೆ ಮಹಾರಥ ಶಿಖಂಡಿ. ಅವನ ಹಿಂದೆ ಜನಮೇಜಯ, ಅವನು ಕಡಿಮೆ ಇಲ್ಲ. ಅವನು ಏನಂತ ಹೇಳಿದರೆ ಪೂರ್ವದಲ್ಲಿ ಚಿತ್ರರಥನಂಥ ಗಂಧರ್ವಾಮ, ಅವನಿಗೆ ತ್ವಷ್ಟೃ ಅನ್ನುವಂಥ ಆದಿತ್ಯನ ಆವೇಶ ಉಂಟು ಎಲ್ಲ ಹೇಳಿದ್ದಾರೆ ಮಧ್ವಾಚಾರ್ಯರು. ಅಯ್ಯೋ ಮಹಾರಥಿಕರಪ್ಪ ಇಬ್ಬರು ಸಹ ಅಂತ. ಆದರೆ ಇಲ್ಲಿ ಯಾರು ಈಗ ಎದುರಿಸುವಂಥದ್ದು ಯಾರಪ್ಪ ಅಂತೇಳಿದರೆ ಭೀಮಸೇನ ಅಂದರೆ ಯಾರು? ವಾಯುದೇವರ ಅವತಾರ. ವಾಯುದೇವರಿಗಿಂತ ಮೇಲೆ ಮತ್ತೆ ಇರುವುದು ಯಾರು ಅಂದರೆ ಬ್ರಹ್ಮದೇವರು, ಆಮೇಲೆ ಲಕ್ಷ್ಮೀದೇವಿ, ಭಗವಂತ ಮಾತ್ರ.
ಯಾರಿಲ್ಲ ಭೀಮಸೇನನ ಎದುರುಗಡೆ. ಸೊ ಹಾಗಿರುವಾಗ ತೌ ಉಭೌ ಅವರಿಬ್ಬರನ್ನು ವೀರಥೌ ಕೃತ್ವ ಅವರಿಗೆ ರಥ ಇಲ್ಲ, ಅವರ ರಥ ತುಂಡಾಗಿ ಕೆಳಗೆ ಬಿದ್ದಾಗಿದೆ. ಅವರು ವೀರಥೌ ವಿಚಾಪೌ ಅಂದರೆ ಕೈಯಲ್ಲಿ ಧನುಸ್ಸಿತ್ತು, ಧನುಸ್ಸಿಂದ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದರು ಇಬ್ಬರು. ಈಗ ಇಬ್ಬರ ಕೈಯಲ್ಲಿ ಕೂಡ ಧನುಸ್ಸೇ ಇಲ್ಲ, ಬಾಣಗಳನ್ನು ಇಟ್ಕೊಂಡು ಏನ್ರಿ ಮಾಡ್ತೀರಿ? ವಿಚಾಪೌ ಧನುಸ್ಸೇ ಇಲ್ಲ, ವಿಚಾಪೌ ವಿವರ್ಮಕೌ. ಏನಾಯಿತು ಅಂತ ಹೇಳಿದ್ರೆ ಭೀಮಸೇನ ಬಿಟ್ಟ ಬಾಣದಲ್ಲಿ ಅವರ ಕವಚ ಭೇದಿಸಲ್ಪಟ್ಟಿದೆ. ವರ್ಮ ಅಂದರೆ ಕವಚ, ಅವರ ಎದೆಯಲ್ಲಿ ಕವಚ ಇತ್ತು, ಯಾವ ಬಾಣ ಬಿಟ್ಟರೂ ಕೂಡ ಅವ್ರಿಗೆ ಏನಾಗ್ತಿರಲಿಲ್ಲ. ಆದರೆ ಈಗ ಕವಚ ಭೇದಿಸಲ್ಪಟ್ಟಿದೆ. ಇಲ್ಲಿ ಇವರು ಬಿಟ್ಟ ಬಾಣ, ಭೀಮಾರ್ಜುನರು ಬಿಟ್ಟ ಬಾಣದಿಂದ ಕವಚ ಇಲ್ಲ ಅಂತೇಳಿದರೆ ಈಗ ನೆಕ್ಸ್ಟ್ ಬಿಟ್ಟರೆ ಬಾಣ ಸತ್ತೇ ಹೋಗುವಂಥ ಪರಿಸ್ಥಿತಿ. ಸೊ ತೌ ಉಭೌ ವೀರಥೌ ಕೃತ್ವ ವಿಚಾಪೌ ವಿವರ್ಮಕೌ. ರಥ ಇಲ್ಲ, ಚಾಪ ಧನುಸ್ಸು ಇಲ್ಲ, ವರ್ಮಕ ಅಂತೆ ವಿವರ್ಮಕ ಅಂತೇಳಿದರೆ ಕವಚ ಇಲ್ಲ. ಭೀಮೋ ಜಘಾನ ತಾಂ ಸೇನಾಂ ಅಂತೇಳಿದರೆ ಅವ್ರ ಜೊತೆಗೆ ಅವರು ಬಂದಿದ್ದಾರೆ ರಥದಲ್ಲಿ ಅಂತ ಹೇಳುವಾಗ ಅವರ ಸುತ್ತ ಕೂಡ ಸೇನೆ ಇರ್ತದೆ. ದೃಪದ ಬರುವಾಗ ಅವನ ಸೇನೆ, ಯುಧಾಮನ್ಯು ಬರುವಾಗ ಅವನು ಸುತ್ತ ಸೇನೆ, ಅವನು ಉತ್ತಮೋಜ ಬರುವಾಗ ಅವನು ಸುತ್ತ ಸೇನೆ, ಅಲ್ಲಿ ಅವನು ಹಿಂದೆ ಸತ್ಯಜಿತ್ತಿದ್ದಾನೆ ಅವರವ್ರದ್ದು ಸೇನೆ ಎಲ್ಲ ಇರ್ತದೆ. ಅವರೆಲ್ಲ ಸೇನಾ ನಾಯಕರು, ಅವರವರ ಯೂನಿಟಿಗೆ ಅವರು ಲೀಡರ್ ಆ ಥರ. ಸೊ ಭೀಮೌ ಜಘಾನ ಭೀಮಸೇನನ್ನು ಕೊಂದು ಹಾಕಿದ. ಜಘಾನ ತಾಂ ಸೇನಾಂ ಅವರಿಬ್ಬರ ಸೇನೆಗಳನ್ನು. ತಾಂ ಸೇನಾಂ ಅಂದರೆ ಅವರ ಸೇನೆಯಲ್ಲಿ ಯಾರೆಲ್ಲ ಇದ್ದರು ಅಂದರೆ ಸವಾಜಿ ಕುದುರೆಗಳಿದ್ದರು, ರಥ ಅಂದರೆ ರಥದಲ್ಲಿ ಇದು ಕುಳಿತು ಬಂದವರಿದ್ದರು, ಕುಂಜರಾಮ್ ಅಂತ ಹೇಳಿದ್ರೆ ಆನೆ ಮೇಲೆ ಕುಳಿತು ಬಂದಿದ್ದಾರೆ, ರಥದ ಮೇಲೆ ಕುಳಿತು ಬಂದಿದ್ದಾರೆ, ಆಮೇಲೆ ಕುದುರೆ ಮೇಲೆ ಕುಳಿತು ಬಂದಿದ್ದಾರೆ ಸೈನಿಕರು. ಎಲ್ಲರನ್ನು ಕೊಂದಾಕಿಬಿಟ್ಟ ಭೀಮಸೇನ ಒಂದೇ ಸಲಕ್ಕೆ ಅಂತೇಳಿದರೆ ಏನು ಕಥೆನೇ ಭಾಳ ಯುದ್ಧದ್ದು ಅಂತೇಳಿದರೆ ದೃಪದನಿಗೆ ಬಹಳ ಒಂದೇ ಸಲಕ್ಕೆ ಆಘಾತ ಆಗುವಂಥ ಪರಿಸ್ಥಿತಿ. ತೌ ಉಭೌ ಆ ಇಬ್ಬರನ್ನು ಶಿಖಂಡಿ ಮತ್ತು ಜನಮೇಜಯರನ್ನು ವೀರಥೌ ಕೃತ್ವ ರಥ ಇಲ್ಲದವರನ್ನಾಗಿ, ಧನುಸ್ಸಿಲ್ಲದವರನ್ನಾಗಿ, ಕವಚ ಇಲ್ಲದವರನ್ನಾಗಿ ಮಾಡಿಬಿಟ್ಟು ತಾಂ ಸೇನಾಂ ಅವರಿಬ್ಬರ ಸೇನಾ ಆ ತುಕಡಿಗಳು ಏನಿದೆ ಅದು ರಥದಲ್ಲಿ ಕೂತವರು, ಆನೆ ಮೇಲೆ ಕೂತು ಯುದ್ಧ ಮಾಡುವವರು, ಆಮೇಲಿಂದ ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡುವವರು, ಅವ್ರನ್ನೆಲ್ಲ ಏನು ಮಾಡಿದ ಅಂದರೆ ಎದುರುಗಡೆ ಖಾಲಿ ಮಾಡಿಬಿಟ್ಟ ಅಂತೇಳಿದರೆ ಅವ್ರನ್ನೆಲ್ಲ ಕೊಂದು ಹಾಕಿದ್ದಾನೆ. ಆ ಇಬ್ಬರನ್ನು ಕೊಂದು ಹಾಕಿದ್ದಾನೋ ಯಾರನ್ನು? ಶಿಖಂಡಿ ಮತ್ತು ಜನಮೇಜಯ. ಸೇನಾ ಅಂತೇಳಿದರೆ ಸೇನೆಯನ್ನು ಕೊಂದು ಹಾಕಿದ್ದಾನೆ ಅಂತಿದೆ. ಅವರಿಬ್ಬರನ್ನು ಬಿಟ್ಟಿದ್ದಾನೋ, ಅವರು ಓಡಿ ಹೋದ್ರೋ ಏನು ಅಂತ ಗೊತ್ತಿಲ್ಲ. ಈ ಥರ ಒಂದು ಪರಿಸ್ಥಿತಿ ಅವರು ಇದ್ದರೂ ಒಂದು ವೇಳೆ ಅವರಿಗೆ ಇನ್ನೊಂದು ಬಾಣ ಬಿಟ್ಟರೆ ಸತ್ತು ಹೋಗಿಬಿಡ್ತಾರೆ ಅವರು. ಸೊ ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಸೊ ಹೀಗೆ ಅವರಿಬ್ಬರನ್ನು ಶಿಖಂಡಿ ಮತ್ತು ಜನಮೇಜಯರನ್ನು ಯಾರು ಭೀಮಸೇನ ವೀರಥರನ್ನಾಗಿ, ರಥ ಇಲ್ಲದವರನ್ನಾಗಿ ಅವರ ರಥ ತುಂಡು ಮಾಡಿಬಿಟ್ಟು ಅವರನ್ನು ಭೂಮಿಗೆ ಬೀಳಿಸಿದ್ದಾನೆ. ಧನುಸ್ಸಿಲ್ಲದವರನ್ನಾಗಿ ಬಿಲ್ಲು ಕೂಡ ಇಲ್ಲ. ಬಿಲ್ಲಿಲ್ಲ ಅಂದರೆ ಬಾಣೆಯನ್ನೇನು ಮಾಡೋದು? ಕವಚರಹಿತರನ್ನಾಗಿ ಮಾಡಿ, ಕವಚರಹಿತ ವಿವರ್ಮಕೌ ಭೀಮಸೇನನು ಕುದುರೆ ರಥ ಆನೆಗಳಿಂದ ಕೂಡಿದ್ದ ಅವರ ಸೇನೆಯನ್ನು ಹೊಡೆಯತೊಡಗಿದ. ಜಘಾನ. ಸೊ ಈ ರೀತಿ ಯುದ್ಧ ಮುಂದುವರಿತಾ ಇದೆ. ಸೊ ಏನಾಗ್ತದೆ ಅನ್ನುವಂಥದ್ದು, ಸೊ ದೃಪದನನ್ನು ಏನು ಸೆರೆ ಹಿಡಿದು ಬಿಡ್ತಾರಾ, ಏನಾಗ್ತದೆ ಅನ್ನುವಂಥದ್ದನ್ನು ಮತ್ತೆ ನಾಳೆ ನೋಡುವ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.